ನೀವು ಅವಳನ್ನ ವೆಲ್ಕಮ್ ಮಾಡಬೇಕು, ಅವಳೇ ಮಾಡ್ತೀವಿ. ಕಾಲ್ ಇದೆ ಅಂತ Okay, so ಇದು mom dad related questions. Okay. So questions. Okay, so correct ಆಗಿ ಯೋಚನೆ ಮಾಡಿ ಆನ್ಸರ್ ಮಾಡಿ. ಯೋಚನೆ ಮಾಡಿ ಆನ್ಸರ್ ಮಾಡಿ. ಹಂಗೇನಿಲ್ಲ, for understanding future. Okay, ಅಷ್ಟೇ. Sure. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತು ಎಲ್ಲರೂ ಅನ್ಕೋತಾ ಇರ್ತೀರಾ ಏನು ಹರ್ಷಿತಾ ಬದಲು ವಿನುತಾ ಬಂದುಬಿಟ್ಟಿದ್ದಾಳೆ ಅಂತ. ಸೊ ಸ್ವಲ್ಪ ಚೇಂಜ್ ಇರಬೇಕಲ್ವಾ, ಆ ಥರ ಏನಿಲ್ಲ. ಬಟ್ ನಮ್ಮ ಅಕ್ಕಂಗೆ ಏನೋ ಒಂದು ಸರ್ಪ್ರೈಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ನಾನು ನಮ್ಮ ಅಕ್ಕನ ಫ್ರೆಂಡ್ಸ್, ಸೊ ಅದೆಲ್ಲ ಬೇಕು, ಅದೆಲ್ಲ ಒಂದು ಮೆಮೊರಿ ಥರ ಕ್ಯಾಪ್ಚರ್ ಮಾಡಿಡೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ ನಾನೇ. ಸೊ ಲೆಟ್ಸ್ ಸಿ ಹೇಗೆ ಹೋಗುತ್ತೆ ಅಂತ. ಬಟ್ ಇದನ್ನು ಹರ್ಷಿತಂಗೂ ಗೊತ್ತಿಲ್ಲ ಏನೇನು ಮಾಡ್ತಾಯಿದ್ದೀವಿ, ಹೇಗಿರುತ್ತೆ, ಏನು ಎತ್ತ, ಲೈಕ್ ಎಲ್ಲ ಒಂಥರ ಪ್ಲ್ಯಾನ್ ಆಗಿದೆ. ಬಟ್ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ನನ್ನ ಜೊತೆ ನಾನು, ನಮ್ಮ ಅಕ್ಕ, ಲೈಕ್ ನಮ್ಮ ಅಕ್ಕನ ಫ್ರೆಂಡ್ಸ್, ದಟ್ ಈಸ್ ನಾನು, ಅಶ್ವತಿ ಅಕ್ಕ, ಸ್ಫೂರ್ತಿ ಅಕ್ಕ ಆ್ಯಂಡ್ ಪೂಜಾ ಅಕ್ಕ. ಸೊ ನಾವು 4 ಜನ ಸೇರಿ ಏನೋ ಒಂದು ನಮ್ಮ ಕೈಲಾದಷ್ಟು ಒಂದು ಸಣ್ಣ ಸರ್ಪ್ರೈಸ್ ಅವಳು ಕೊಡೋಣ ಅಂತ ಇದ್ದೀವಿ. ಅವಳೊಬ್ಳಿಗೆ ಅಂತ ಅಲ್ಲ, ಸೊ ಅವಳಿಗೂ ಪ್ಲಸ್ ನಮ್ಮ ಡೂಡ್ಗೂ ಇಬ್ರಿಗೂ ಕೊಡೋಣ ಅಂತ ಇದ್ದೀವಿ. ಸೊ ಈ ವ್ಲಾಗ್ ಮಾಡ್ತಿರೋದು ನಮ್ಮ ಅಕ್ಕಂಗೆ ಗೊತ್ತಿಲ್ಲ, ಮೊಬೈಲ್ ನೋಡಿದ್ರೆ ಏನು ಕಥೆನೋ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ. ಆ್ಯಂಡ್ ಅಶ್ವತಿ ಅಕ್ಕನೂ ಕಾಲ್ ಮಾಡಿ ಹೇಳಿದ್ದಾರೆ, ಲೈಕ್ ಇದೇ ಥರ ಇರುತ್ತೆ ಅಂತ ಏನು ಹೇಳಿಲ್ಲ, ಸ್ವಲ್ಪ ಲೈಟಾಗಿ ಏನೋ ಒಂದು ಸ್ವಲ್ಪ ಹಿಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಅಕ್ಕ ಈಗ ಫುಲ್ಲು ನಮ್ಮ ಅಮ್ಮನ ಹತ್ರ ಬಂದುಬಿಟ್ಟು ವಿನುತಂಗೂ ಗೊತ್ತು, ನಿನಗೂ ಗೊತ್ತು ಅಂತ ಹೇಳಿ ಏನು ಅಂತೆಲ್ಲ ಕೇಳ್ತಾ ಇದ್ದಾಳೆ. ಸೊ ಅವಳ ಹತ್ರ ಈಗಲೇ ಎಲ್ಲ ಹೇಳ್ಬಿಡೋಕ್ಕೆ ಹೇಗೆ ಹೇಳೋಕ್ಕಾಗಲ್ಲ. ಸೊ ಲೆಟ್ಸ್ ಸಿ, ಅವಳಿಗೂ ಏನಾದರೂ ಸರ್ಪ್ರೈಸ್ ಆಗುತ್ತಾ, ಏನು ಎತ್ತಾ ಎಲ್ಲ ನೋಡೋಣ. ಸೊ ಏನು ಸರ್ಪ್ರೈಸ್ ಅಂತ ನಿಮಗೂ ನಾನೇ ತೋರಿಸ್ತೀನಿ. ಸೊ ಇದೊಂಥರ ಎಲ್ಲರಿಗೂ ಸರ್ಪ್ರೈಸ್ ಥರ. ಸೊ ಲೆಟ್ಸ್ ಸಿ ಹೇಗಾಗುತ್ತೆ, ಹೇಗೆ ಹೋಗುತ್ತೆ. ನಾವು ಅಂದ್ಕೊಂಡಿರೋದು ಒಂಥರ ಇದೆ, ಆ್ಯಂಡ್ ಆಗಿರೋದು ಏನಾಗುತ್ತೆ, ಔಟ್ಕಮ್ ಬರೋದು ತುಂಬ ಹೆಂಗೆ ಔಟ್ಕಮ್ ಬರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ. ಬಿಕಾಸ್ ನಾನೀಗ ಅದು ಬುಕ್ ಮಾಡಿರೋದು ಕೂಡ ಲಾಸ್ಟ್ ಮಿನಿಟಲ್ಲಿ. ಅವರು ಏನೋ ಭರವಸೆ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಸಿ ಹೇಗಾಗುತ್ತೆ, ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಈ ವಿಷಯ ನಮ್ಮ ಅಕ್ಕಂಗೆ ಗೊತ್ತಿಲ್ಲ, ನಮ್ಮ ಡೂಡ್ಗೂ ಗೊತ್ತಿಲ್ಲ. ಲೈಕ್ ಡೂಡ್ ಅಂದರೆ ನಮ್ಮ ಭಾವ, ಬೀರೇಶ್ ಭಾವ. ಸೊ ಅವ್ರಿಗೂ ಗೊತ್ತಿಲ್ಲ, ನಮ್ಮ ಅಕ್ಕಂಗೂ ಗೊತ್ತಿಲ್ಲ. ಸೊ ನೋಡೋಣ ಹೇಗೆ ಹೋಗುತ್ತೆ, ಏನಾಗುತ್ತೆ. ಏನು ಹೇಳ್ದೆ ತಿರ್ಗೇಳು. ಅಶ್ವತಿ ಹೇಳಿದ್ಲು, ನನಗೆ ವಿನುತಂಗೆ ಲೊಕೇಶನ್ ಕಳಿಸ್ತೀನಿ, ನಿನಗೇನು ಹೇಳಲ್ಲ ಬಾ ಅಂತ ಅಂದ್ಲು ಅಷ್ಟೇ. ಬಾಯ್ ಬಿಡ್ಸಕ್ಕೆ ನೋಡ್ತೇವೆ ನಮ್ಮ ಹತ್ರ, ಬಾಯ್ ಬಿಡ್ಸಕ್ಕೆ ನೋಡಿ ಇವಳೇ ಬಾಯ್ ಬಿಟ್ಬಿಟ್ಲು ಆಂಟಿ. ಇವರೆಲ್ಲ ಸೇರಿ ಪ್ಲಾನ್ ಮಾಡ್ತವ್ರೆ ಅಂತಾನೆ ಅರ್ಥ. ಏನೀಗ ಆಯಿತು, ಏನೀಗ ಏನು ಪ್ಲ್ಯಾನು? ಬೇಬಿ ಶವರ್ ಪ್ಲಾನು, ಇನ್ನೇನು. ಅಶ್ವತಿ ಹೇಳಾಯ್ತು, ಬರೋ ನಂಗೆ ಬೇಡ ಈಗ ಕಟ್ ಮಾಡಿಕ್ಕಿರೋದು. ಅದೇ ಕಾಮನ್ ಸೆನ್ಸ್. ಏನಕ್ಕೆ? ವಿಡಿಯೋ ಮಾಡ್ತಾರೆ. ವಾಟ್ ವರ್ ಯು ಆಸ್ಕಿಂಗ್? ನಾಳೆ ಯಾವ ಡ್ರೆಸ್ ಹಾಕೊಂಡ್ಲಿ ಅಂತ ಕೇಳ್ತಾ ಇದ್ದೀನಿ ನಾನು. ಏನು ಅನ್ಸಲ್ವ ನಿಮ್ಗೆ? ನಾವು ಏನೋ ಮಾಡ್ತಾ ಇದ್ದೀವಿ, ಆ ಎಕ್ಸೈಟ್ಮೆಂಟಲ್ಲಿ. ಸರಿ, ಎಕ್ಸೈಟ್ಮೆಂಟ್ ಆದ್ರೂ ನಾನು ರೆಡಿ ಆಗ್ಬೇಕು ತಾನೆ ಗೈಸ್. ಇವಾಗ ನಾನು ರೆಡಿ ಆಗ್ಲಾದ್ರೆ ಇವ್ರು ಏನು ಮಾಡಿದ್ರು ವೇಸ್ಟ್ ತಾನೆ. ಸೊ ಯಾವ ಡ್ರೆಸ್ ಹಾಕೊಂಡ್ಲಿ ಅಂತ ಕೇಳ್ತಾ ಇದ್ದೀನಿ ನಾನು. ಓಕೆ ಗೈಸ್, ನಮ್ಮ ಅಕ್ಕಂಗೆ ಏನು ಪ್ಲಾನ್ ಅಂತ ಗೊತ್ತಾಗೋಗ್ಬಿಟ್ಟಿದೆ. ಏನ್ ಪ್ಲಾನ್ ಅಂತಂದ್ರೆ ಬೇಬಿ ಶವರ್ ಮಾಡ್ತಾ ಇದ್ದಾರೆ. ಅದೆಲ್ಲ ಹೇಳೋ ಅವಶ್ಯಕತೆ ಇರಲಿಲ್ಲ, ನಾನೇ ಆಮೇಲೆ ತೋರಿಸ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ. ಏನಂತ? ನಾನು ಆಲ್ರೆಡಿ ಇಂಟ್ರೋ ವಿಡಿಯೋ ಕೊಟ್ಟಿದ್ದೀನಿ, ಇದನ್ನ ಕಟ್ ಮಾಡ್ತೀನಿ, ಬೀಪ್ ಮಾಡೋಣ. ಸರಿ, ಯಾವ ಡ್ರೆಸ್ ಹಾಕೊಂಡ್ಲಿ ಅದೇಳು. ಇನ್ಯಾವ್ದು ಅವತ್ತು ಹಾಕೊಂಡಿದ್ದಲ್ಲ ಫೋಟೋಶೂಟ್ಗೆ? ಅದೇ ಹಾಕೊಂಡು ಹೋಗ್ತೇನೆ. ಬಿಕಾಸ್ ನಮ್ಮ ಡ್ರೆಸ್ ನಾವು ಚೂಸ್ ಮಾಡ್ಕೊಬಿಟ್ಟಿದ್ದೀವಿ.
ನೀನು ಯಾವ್ದು ಹಾಕತ್ತೆ ಅಂತ ಗೊತ್ತು, ಅದಕ್ಕೆ ನಾವೇ ಚೂಸ್ ಮಾಡ್ಕೊಂಡ್ಬಿಟ್ಟಿದ್ವಿ ಡಿಫ್ರೆಂಟ್ ಆಗಿರಲಿ ಅಂತ. ಯಾರ್ಯಾರು ಬರ್ತಿರೋದು? ಸರ್ಪ್ರೈಸ್. ನೀನು ಆ ಇಂಟ್ರೋ ವಿಡಿಯೋ ಏನಾದರೂ ನೋಡ್ದು ಸರಿಗಿರಲ್ಲ. ಈಗ ಹಂಗಂದ್ರೆ ನಾನು ಇವತ್ತು ಫುಲ್ ಫೋನ್ ನಿನಗೆ ಕೊಡಲ್ಲ. ಇಲ್ಲ ನಾನು ನೋಡಲ್ಲ. ಓಕೆ, ನನ್ಗೆ ಆ ಡ್ರೆಸ್ ಬೇಡ ಅನ್ಸುತ್ತೆ. ಮತ್ತು ಇನ್ಯಾವ್ದು ಹಾಕೊಂತಿ ಹಾಕು, ವಿಚ್ ಎವರ್ ಯು ಆರ್ ಕಂಫರ್ಟಬಲ್ ಇನ್. ಸೊ ಯಾ ಗೈಸ್, ನಮ್ಮ ಅಕ್ಕ ರೆಡಿ ಆಗ್ತಾ ಇದ್ದಾರೆ. ಟೈಮ್ ಆಯಿತು, ಬೇಗ ಬೇಗ ರೆಡಿ ಆಗಮ್ಮ. ಹರ್ಷಿತಮ್ಮ, ಶಿ ಇಸ್ ಲುಕಿಂಗ್ ಪ್ರಿಟಿ ರೈಟ್? ಯಾ ಶಿ ಇಸ್. ಓಕೆ ಅಲ್ಲ? ಯಾ, ಕೂಲ್, ಲುಕಿಂಗ್ ಗುಡ್. ಇದು ಕೂದಲು ಹಿಂಗೆ ಬಿಡಲ್ಲ, ಕ್ಲಿಪ್ ಹಾಕೊಂಡಿರ್ತೀನಿ. ಹಾಂ, ಓಕೆ, ಸಾಕಲ್ಲ? ಇದೆಲ್ಲ ನೋಡಬೇಕು. ಇಟ್ಸ್ ಓಕೆ. ಸೊ ಯಾ ಗೈಸ್, ಈಗ ಎಲ್ಲರೂ ರೆಡಿ ಆಗಿದ್ದೀವಿ. ಸೊ ಹೋಗಬೇಕು. ಆಲ್ರೆಡಿ 10 o'clock, 9:55 ಆಗಿಬಿಟ್ಟಿದೆ. ಸೊ ಹೋಗಿ ನೋಡೋಣ ಹೇಗಾಗುತ್ತೆ, ಏನಾಗುತ್ತೆ ಎಲ್ಲ ಥರ. ನನಗೆ ಫುಲ್ ಕಾನ್ಷಿಯಸ್ ಆಗ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಅಕ್ಕ ಸ್ವಲ್ಪ ಟ್ರಿಕ್ ಮಾಡಿದ್ಲು. ಅವಳಿಗೆ ಆಲ್ರೆಡಿ ಲೈಕ್ ಒಂಥರ 40% ಏನೋ ಗೊತ್ತಾಗ್ಬಿಟ್ಟಿದೆ. ಸೊ ಲೆಟ್ಸ್ ಸಿ ಏನಾಗುತ್ತೆ, ಏನು ಎತ್ತ ಹೇಗಿರುತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಗೋ. ರೆಡಿ ಆಗಿದ್ದೀವಿ. ಸುರೇಶ್ ಕೂಡ ಬಂದಿದ್ದಾರೆ. ನಾನು ಯಾವುದೇ ರೀತಿ ಮೇಕಪ್ ಹಾಕಿಲ್ಲ, ಬಿಕಾಸ್ ಯಾಕೆ ಅಂತಂದರೆ ನೋಡಿ ಎಷ್ಟೊಂದು ಪಿಂಪಲ್ಸ್ ಆಗಿದೆ. ಅದನ್ನೆಲ್ಲ ಕವರ್ ಮಾಡಿ ಮೇಕಪ್ ಮಾಡಿಕೊಂಡು ಆಗೋದಿಲ್ಲ ಎಲ್ಲ ಮಾಡೋದಕ್ಕೆ. ಸೊ ಅದಕ್ಕೇ ಏನೋ ಮೇಕಪ್ ಮಾಡಿಲ್ಲ. ಸುಮ್ಮನೆ ಲಿಪ್ಸ್ಟಿಕ್ಕು, ಐಲೈನರು, ಐಬ್ರೋ, ಚಿಕ್ ಟಿಂಟ್ ಅಷ್ಟೇ ಹಾಕಿರೋದು. ಸೊ ವಿನೋದನು ಕೂಡ ರೆಡಿ ಆಗ್ತಾಯಿದ್ದಾರೆ. ನೋಡೋಣ ಸರ್ಪ್ರೈಸ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಐ ಆಮ್ ವೇಟಿಂಗ್. ಇಲ್ಲ, ಟ್ರಿಕ್ ಏನು ಮಾಡಿ ಕೇಳಲಿಲ್ಲ ನಾನು. ಈ ಥರ ಡೊಗ್ಗಳೆಲ್ಲ ಮಾಡಬಾರ್ದು. ಕ್ಯಾಬ್ ಬುಕ್ ಆಗಿಲ್ಲ ಅಕ್ಕ. 9:40ಗೆ ಹೋಗ್ಬೇಕಾ? ಸೋ ಗುಡ್, ಸೋ ಏಸ್ಥೆಟಿಕ್. ಕರಿಗೆ ಬರ್ತಾ ಇದೆಯಾ? ಡ್ಯಾಡಿ ಇಸ್ ರೆಡಿ. ಅದಷ್ಟೇ ಯೂಸ್ ಬರೋದು. ಎಸ್, ಮತ್ತೆ ಮೆತ್ತಿಗೆ
ನೀವು ಅವಳನ್ನ ವೆಲ್ಕಮ್ ಮಾಡಬೇಕು, ಅವಳೇ ಮಾಡ್ತೀವಿ. ಬೇಗ ಬರ್ಬೇಕು ತಾನೆ. ಟ್ರಾಫಿಕ್ ಆಗುತ್ತೆ. ನಿನ್ ಮೇಕಪ್ ಮಾಡಕ್ ಲೇಟ್ ಆಗಿರೋದು ನನಗೆ ಗೊತ್ತು. ತಲೆ ಮಾಡ್ಕೊಂಡು ಚೆನ್ನಾಗಿದೆ. ಅವ್ರು ಕಳ್ಸಿದ್ರು ಹಾಯ್ ಅಣ್ಣ. ಅದು ತಿಂಡಿ ಇಬ್ರದ್ದು ನಾನೇ ತಿನ್ಕೊ ಬಂದಿರ ಅಣ್ಣ. ನೀವು ಒಳ್ಳೆ ನಂಗೆ ಹೇಳಿದ್ರೆ ಸಿಂಗಲ್ಸ್ ತೆಕ್ಕೊಡು, ಫೋನ್ ಕೊಡು. ಸಿಂಗಲ್ಸ್ ಆಡಕ್ಕ ಕೂಪನ್ ಕೋಡ್ ಅಪ್ಲೈ ಮಾಡ್ಕೊಳ್ಳ 100%. ಇಲ್ಲ 100%. ಡ್ಯಾನ್ಸ್ ಆಡ. ಸೊ ನಾವಂತೂ ತುಂಬಾನೇ ಎಂಜಾಯ್ ಮಾಡ್ತಿದ್ವಿ. ಬಟ್ ಪೂಜಾ ಒಬ್ಳು ಬರೋಳಿದ್ಲು. ಅಂಡ್ ಇನ್ನೊಂದೇನಂತಂದ್ರೆ ಮೇನ್ ಆಗಿ ಯಶುನ ತುಂಬಾ ಮಿಸ್ ಮಾಡ್ಕೊಂಡೆ. ಬಿಕಾಸ್ ಅವಳು ಅಶ್ವತಿನೇ ಸೇರಿ ಅಂತ ಪ್ಲಾನ್ ಮಾಡಿದ್ದು, ಬಟ್ ಅವಳು ಬರೋದಕ್ಕಾಗ್ಲಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ಯಶು ಮಿಸ್ ಡ್ಯೂ ಲಾಟ್. ಪಕ್ಕದಲ್ಲೇ ಇದ್ಕೊಂಡು ನಮ್ ಜೊತೆನೇ ಬರ್ಬೋದಿತ್ತು ಇವಳು. ಐ ವಾಸ್ ಕಾಲಿಂಗ್ ಹರ್ ಫ್ರಮ್ 8 o'clock. ಅವಳ ಫೋನ್ ತೆಗ್ದು ನೋಡ್ರಿ ನಂದು ಎಷ್ಟು ಮಿಸ್ ಕಾಲ್ ಇದೆ ಅಂತ. I was the one who forced to call you. ಇದ್ರೊಳಗೆ ಯಾವ ಕೇಕ್ ಇದೆ? ನಿಮ್ಮದು ಬರುತ್ತೆ ಅವ್ರು ಬರೋದು. ಇವಳು ಇಷ್ಟು ಉಚಿತವಾಗಿ ನೇಲ್ ಬೆಳೆಸ್ಕೊಳ್ಳೋದು. ಬೆಂಡ್ ಮಾಡಿ ತಮ್ಮನ ಕರ್ವ್ ಆಗಿ. ಯಾವ ಕಡೆ ನೋಡೋದು? ಇವತ್ತು ಪೂರ್ತಿ ಅಕ್ಕನ ಫೋನ್ ಫುಲ್. ಆಯ್ತಾ? ಹಬ್ಬ ಆಯ್ತು ಗೈ. ಓಕೆ, ಸೊ ಇದು ಮಾಮ್ ಡ್ಯಾಡ್ ರಿಲೇಟೆಡ್ ಕ್ವೆಶ್ಚನ್ಸ್. Okay. ಕ್ವೆಶ್ಚನ್ಸ್. Okay. ಓಕೆ, ಸೊ ಕರೆಕ್ಟ್ ಆಗಿ ಯೋಚನೆ ಮಾಡಿ ಆನ್ಸರ್ ಮಾಡಿ. ಯೋಚನೆ ಮಾಡಿ ಆನ್ಸರ್ ಮಾಡಿ. ಹಂಗೇನಿಲ್ಲ, ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಫ್ಯೂಚರ್ ಓಕೆ ಓಕೆ ಅಷ್ಟೇ. ಫ್ಯೂಚರ್ ಓಕೆ. ಅಂದ್ರೆ ಕಮಿಂಗ್ ಸ್ವಲ್ಪ days ಅಲ್ಲಿ. ಆಯ್ತಾಯ್ತು. ಓಕೆ, ಹೂ ವಿಲ್ ಚೇಂಜ್ ಮೋರ್ ಡೈಪರ್ಸ್? ನಾನೇ. ಸುಳ್ಳು. ನಾನೇ ಆಬ್ವಿಯಸ್ಲಿ. ನಾನ್ ತಾನೇ ಮನೇಲಿ ಇರ್ತೀನಿ. ಇವ್ರು ವಾರಕ್ಕೆ ಒಂದ್ಸತಿನೋ 2 ಸತಿನೋ ಬರ್ತಾರೆ ಹೋಗ್ತಾರೆ. ಅವಾಗ ಚೇಂಜ್ ಮಾಡ್ತೀವಲ್ಲ ನಾವ್ ಇದ್ದಾಗ ಯಾರು ಚೇಂಜ್ ಮಾಡಿ ಎಷ್ಟು ದಿನ ಇದ್ದಾಗ ಎಷ್ಟು ಸಲ ಚೇಂಜ್ ಮಾಡ್ತೀವಿ ಅನ್ನೋದು. ಓಕೆ, ಹೂ ವಿಲ್ ಬಿ ಮೋರ್ ನರ್ವಸ್ ಡ್ಯೂರಿಂಗ್ ಲೇಬರ್ ಅಂಡ್ ಡೆಲಿವರಿ? ಹರ್ಷಿತಾನ ವೀರೇಶ? ಇಲ್ಲ ಬೀರೇಶ್. ಹರ್ಷಿತಾ. ನಾನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರ್ತೀನಿ. ಏನು ಇವ್ಳು ಸ್ವಲ್ಪ ನಾನು nervous ಸ್ಟ್ರಾಂಗ್ ಆಗಿರ್ತಾನೆ. ಆಗಿರ್ತೀನಿ, ನಾನು ಸ್ಟ್ರಾಂಗ್ ಆಗಿರ್ತೀನಿ, ಇವಳು ನರ್ವಸ್ ತುಂಬಾ. ಅಯ್ಯೋ ನನ್ಗೆ ಈಗಲೇ ಇಂಜೆಕ್ಷನ್ ಆಗ್ತಾ ಇಲ್ಲ, ಅದಾಗ್ತಾ ಇಲ್ಲ, ಇದಾಗ್ತಾ ಇಲ್ಲ ಅಂತ ನರ್ವಸ್ ಆಗೋದಿಲ್ಲ. ಅಂದ್ರೆ ಇಂಜೆಕ್ಷನ್ ಅವಳು ನರ್ವಸ್ ಆಗ್ತಾಳೆ, ಇಂಜೆಕ್ಷನ್ ಮಾತ್ರ ನರ್ವಸ್. ಬಟ್ ಲೇಬರ್ಗೆಲ್ಲ ಸ್ಟ್ರಾಂಗ್ ಇನಫ್.
ಇವ್ರಿಗೆ ನರ್ವಸ್ ಆಗುತ್ತೆ ಅಂತ ನನಗನ್ಸುತ್ತೆ. ಏನಿಲ್ಲ, ನಾನು ಸ್ಟ್ರಾಂಗ್. ಓಕೆ ಡನ್. Who will take more photographies of babies? Obviously me. ತುಂಬಾ Okay. Who will be quicker to call the pediatrician when the baby is sick? This fellow. ನೋಡಿ ಇವರೇ ಇದು Who will be more strict parents? Me. ಹರ್ಷಿತಾ. ಹರ್ಷಿತಾ. Obvious. Okay. ನನ್ನ ತಂಗಿನೇ ಬಿಡಲ್ಲ ಈ ಮಗು ಬಿಡ್ತೀನಾ? Who will be the better singer at? ಲಲ್ಲಬೀಸ್. Obviously me. ಎಲ್ಲಿ ಬೀರೇಶ್ ಒಂದು ಸಾಂಗ್ ಇವಾಗ ಪರವಾಗಿಲ್ಲ, ಆಮೇಲೆ ಆಡ್ತೀನಿ ನಾನು. ಇವಾಗ ಒಂದು ಲಾಲಿ ಹಾಡು ಆಡಿ ನೋಡೋಣ. ಒಂದು ಚಿಕ್ಕ ಅವ್ರು ಲಾಲಿ ಆಡಲ್ಲ ದೇವ್ರ ಸಾಂಗ್ ಆಡಿ ಮಲಗಿಸ್ತಾರೆ. ಆಡಿ ಅಣ್ಣ, ಇವಾಗ ಒಂದು ಗ್ಲಿಮ್ಸ್ ಕೊಡಿ ನಮ್ಗೆ, ಯಾವ್ದು ಆಡ್ತೀರಾ ಅಂತ. ದೇವ್ರ ಸಾಂಗ್ ನಾನು ಆಡಲ್ಲ, ಇವ್ರು ಆಡ್ತಾರೆ. ಇವಾಗ ಅವಳೇ ನಿಮ್ ಮಗು ನಾ ಹಾಡುವೆ ಅದು ಬರಲ್ಲ. ಓಕೆ ಅಷ್ಟಾದ್ರೂ ಟ್ರೈ ಮಾಡಿದೆ. ಓಕೆ ಹಾ. ಕ್ಲಾಪ್ ಮಾಡ್ಬೇಕು ನೀವು. Who will want more children sooner? No one. No. Not both of us. ಬಟ್ ವಿ ವಾಂಟ್. Shut up. ನಿನ್ ಮನೆಗೆ ಬಂದು ತಂದು ಬಿಟ್ಬಿಡ್ತೀನಿ. ನೀನು. Who will be ready to go on a date night without the baby first? Me. Obviously you won't come without baby, ನನಗೆ ಗೊತ್ತು. ಬಟ್ ನನಗೆ ಪರ್ಸನಲ್ ಸ್ಪೇಸ್ ಬೇಕು ಅಂತ ಅನ್ಸುತ್ತೆ ಆಫ್ಟರ್ ಬೇಬಿ. ಸೊ ಬೇಬಿನ ಅಜ್ಜಿ ತಾತ ಹತ್ರ ಬಿಟ್ಬಿಟ್ಟು we will go out. ಓಕೆ. I'll force ಅಜ್ಜಿ ತಾತ ಯಾಕೆ? ಚಿಕ್ಕಮ್ಮ ಇಲ್ವಾ? Exactly. ಚಿಕ್ಕಮ್ಮನ ಹತ್ರ ಬಿಟ್ಬಿಡು. She'll change the diaper. No. ಅವಳು ಬಿಟ್ರೆ ಅವಳು ಸೆಕೆಂಡ್ ಕಪ್ಪರ್ ಅವಳು ನಾನು ಬರ್ತೀನಿ ಡೂಡ್ ಅನ್ಕೊಂಡು ಅವಳು ಬರ್ತಾಳೆ. ಅವಳು ನಾನು ಬರ್ತೀನಿ ಡೂಡ್. ನಾನು ನಮ್ಮ ಅಕ್ಕನ ಸೇರಿ ಅಷ್ಟೇ. Okay. ಮಗು ಕೂಡ ನಿಮ್ಮ ಅಕ್ಕ ಆಗಿರ್ತಾಳೆ, ನೆನ್ಪಿರ್ಲಿ. Who will work the most on potty training? Obviously me. ನಾನೇ. ಯಾಕೆ why is that obvious? Why can't? Why is ಅವ್ನು that? ವಾರಕ್ಕೆ ಒಂದ್ಸತಿ ಬರ್ತಾನೆ. ಜಾಸ್ತಿ ನಾನೇ, ಅವನು ಮಾಡ್ತಾನಿಲ್ಲ ಅಂತಲ್ಲ, ಜಾಸ್ತಿ ನಾನು ಇರ್ತೀನಲ್ಲ, ಸೊ ಆಬ್ವಿಯಸ್ಲಿ ನಾನು ಅಂತ ಹೇಳೋದು. That's all. ಅವ್ರ ಚಿಕ್ಕಮ್ಮ ಕೂಡ ಮಾಡ್ತಾರೆ, ಇಬ್ರು ಸೇರಿ ಮಾಡ್ತಾರೆ. ಇಲ್ಲಿ ನಂದು ನಿಂದು ಹಾ. ಮಾತು. ಸರಿ ಆಯ್ತು. ಚಿಕ್ಕಮ್ಮ ಬರೋದು ಹಾ. Who will ask friends and family more often for parenting advice? No one. ನಾವು ನಾವು ಅಡ್ವೈಸ್ YouTube- ಯಾರಿಂದನೂ ಕೇಳೋದೇ ಇಲ್ಲ. ನಾವು ಯೂಟ್ಯೂಬ್ YouTube ಒಂದು ಅಲ್ಲಿ ಬಿಟ್ಟು ನೋಡ್ಕೊತೀವಿ. ಇನ್ ಯಾರಿಂದನೂ ಅಡ್ವೈಸ್ ಕೇಳಲ್ಲ. ಯಶು ಹತ್ರ ಕೇಳು. Who will be more patient parent? ಆಬ್ವಿಯಸ್ಲಿ ಅಣ್ಣ. ನಂಗೂ ಗೊತ್ತದು, ಎಲ್ಲರಿಗೂ ಗೊತ್ತದು. ಹೆಂಡ್ತಿನೇ ಸಂಭಾಳಿಸ್ತೀನಿ. True. I agree. ನೋಡು. ಎಲ್ಲರಿಗೂ ಗೊತ್ತು ನೀನು ಹಿಂಗೆ ನೀನು ಜೋರ್ ಮಾಡ್ತೀಯ ಅಂದ್ಬಿಟ್ಟು. Who will the baby look more like? ಮೀ ನಂತರ ನಂತರ ಇರುತ್ತೆ. ವೈಟ್ ಬೇಕಾದ್ರೆ ಇವಳ ತರ ಇರಲಿ, ನಂತರ ಕಾಣಿಸ್ತಾರೆ. ಇಲ್ಲ ನಂತರ ಬೋತ್ ಕಲರ್ ನಂತರ ಇರಬೇಕು, ಇವಳ ತರ ಹಿಂಗೆ ಇಲ್ಲಿವರೆಗೂ ಇವಳ ತರನೇ. Who will function better with sleep deprivation? ಬಿಟ್ಟ ನಾನು ಇವಳೆ ಎಲ್ಲಾನು ಇವಳೆ, ಆಮೇಲೆ ನಾನು. ಇದೊಂಥರ ಬೇಸತ್ತೋಗಿರೋ ಮಾತು. 2-3 years ವರೆಗೂ ಇವಳೆ. The tough face will give her. Easy you'll take. ನಾನ್ ಬಿಡಲ್ಲ ಬಿಡು, ಎಬ್ಬರ್ಸ್ತೀನಿ. ಮಧ್ಯರಾತ್ರಿ ಎಲ್ಲ ಅವೆಲ್ಲ ಮಾಡ್ತೀನಿ, ಅವೆಲ್ಲ help ಮಾಡ್ತೀನಿ. ಎಬ್ಬರ್ಸ್ತೀನಿ. ಆಬ್ವಿಯಸ್ಲಿ ವಿಲ್ ಗೆಟ್ ಅಪ್. ಆತರ ಏನಿಲ್ಲ. ಆ ಥರ ಏನಿಲ್ಲ, ಸುಮ್ನೆ ಹಂಗೆ ಮಗು ಅಲ್ವಾ, ನಾನಾಗಿದ್ರೆ ಮಲ್ಕೊಡೋ ನಿಂಗ್ ನಾ ಬೆಳಗ್ಗೆ ಕೊಡ್ತೀನಿ. ಇಲ್ಲ, ಇಂಟಿಗೆ ಎದ್ದೊಳ್ತೀನಿ, ಮಗುಗೆಲ್ಲ ಎದ್ದೊಳಲ್ಲ. ಪ್ಲೀಸ್. Okay, All done. men are same. Thank you so much for asking these questions and ನಮ್ಮಿಬ್ರು ತುಂಬಾ ಕಂಪ್ಯಾಟಿಬಿಲಿಟಿ ಯಾವ ತರ ಇದೆ ಅಂತ 4 ಜನಕ್ಕೂ ತುಂಬಾ thanks. ನಾನೇನೋ ಹೇಳ್ತಾ ಇದ್ದೀನಿ.
ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ 4 ಜನಕ್ಕೂ ನಿಮ್ಮ ಒಂದು ಈ ಬೇಬಿ ಶವರ್ನ ಹಮ್ಮಿಕೊಂಡಿದ್ದಕ್ಕೆ. ಆ್ಯಂಡ್ ತುಂಬ ಚೆನ್ನಾಗೋಯ್ತು, ಎವ್ರಿಥಿಂಗ್ ವಾಸ್ ನೈಸ್. ಬಟ್ ಏನಂದ್ರೆ ಎಲ್ಲ ಲೇಟಾಗಿ ಬಂದಿದ್ದೀರಾ, ನಾವೇ ಫಸ್ಟ್ ಬಂದಿರೋದು. ಹಲೋ ಸಾರಿ, ಅಶ್ರುತಿ ಫಸ್ಟು, ಆಮೇಲೆ ನಾವು ಬಂದಿರೋದು. ಸೊ ಪೂಜಾ ತುಂಬಾ ಲೇಟ್. ಪೂಜಾ ಸೊ ಯಾರದು? Who is that? ಇನ್ನ ಇದೆ, ವಿಲ್ ಗೋ ಸಮ್ವೇರ್ ಔಟ್ ಅಷ್ಟೇ. ಎಸ್ ತಗೊಳ್ಳಿ ಎಲ್ಲರೂ. Sure. Okay. ಎಲ್ಲ 4 ಪೀಸ್ ಇದೆ, ಒಂದೊಂದು ಎತ್ತಾಕೊಂಡ್ಬಿಡ್ರಿ. ಸೊ ಗೈಸ್ ಫೈನಲಿ ಮನೆಗೆ ಬಂದಾಯಿತು. ಒಂಥರ ಡೇ ತುಂಬ ಚೆನ್ನಾಗಿತ್ತು. ಮನೆಯಲ್ಲ ಇದ್ದು ಬೋರ್ ಆಗ್ತಾಯಿತ್ತು. ಬಟ್ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಆ್ಯಂಡ್ ವಿನುತನೂ ಕೂಡ ಪ್ಲ್ಯಾನ್ ಮಾಡಿ ಈ ಥರ ಮಾಡಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಎಲ್ಲರಿಗೂ. ಅಂದರೆ ಅಶ್ವತಿ, ಪೂಜಾ, ಸ್ಫೂರ್ತಿ, ವಿನುತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಥಿಂಕ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.